ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಹೊಸ ಲೋನ್ ಅಪ್ಲಿಕೇಶನ್ ಅಲ್ಲಿ 10 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು ಗುರು, ಎಲ್ರಿಗೂ ಸಾಲ ಅನ್ನೋದಾದ್ರೆ ಸಿಗ್ತಿದೆ. ಈ ಅಪ್ಲಿಕೇಶನ್ ಅಲ್ಲಿ RBI ಮತ್ತೆ NBFC ಆಥರೈಸ್ ಆಗಿರುವ ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲೆಲ್ಲ ಈ ಅಪ್ಲಿಕೇಶನ್ ರೆಂಟ್ಗೆ ಯೂಸ್ ಮಾಡ್ತಿದ್ರು ಅಷ್ಟೇನೆ. ಈಗ ಹೊಸ ಕಾನ್ಸೆಪ್ಟ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ತಂದಿದ್ದಾರೆ. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇವನು ಯಾರು ಗುರು, ಯಾವುದೋ ರೆಂಟ್ ಕೊಡುವ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾವನೆ, ಬ್ರೋಕರೇಜ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾವನೆ ಅಂದ್ಕೊಂಡ್ರ? ಹೌದು, ಇದೇ ಅಪ್ಲಿಕೇಶನಲ್ಲೇ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ನಿಮ್ಮ ಹತ್ರ ಏನಾದರೂ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಈ ಅಪ್ಲಿಕೇಶನ್ನು ಬಾಡಿಗೆ ಅನ್ನೋದಾದ್ರೂ ಪೇ ಮಾಡುತ್ತೆ. ಸೊ ಯಾವ ಥರ ಅಂತಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಅನ್ನೋದಾದ್ರೆ ಕಾಣಿಸುತ್ತೆ, ನೋಡ್ಕೋಬೋದು. ಸರ್ವೀಸು, ಬಿಲ್ ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ. ನಿಮಗೆ ಇಲ್ಲಿ ಪೇ ಯುವರ್ ರೆಂಟ್ ಅಂತಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣುತ್ತೆ. 25% ಆಫರ್, ಮತ್ತು ಇಲ್ಲಿ ಗೆಟ್ ಇನ್ಸ್ಟೆಂಟ್ ಕ್ಯಾಶ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದರಲ್ಲಿ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗೆಟ್ ಇಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಇಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಕ್ಯಾಶ್ ಅನ್ನೋದಾದ್ರೆ ಈ ಅಪ್ಲಿಕೇಶನಲ್ಲಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋದಾದ್ರೆ ಇರುತ್ತೆ. ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ, ವಿತ್ಡ್ರಾನ ಯಾವ ಟೈಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ನಿಮಗೆ ಮೆನ್ಷನ್ ಅನ್ನೋದಾದ್ರೆ ಮಾಡಿರ್ತಾರೆ. KYC ಮ್ಯಾಂಡೇಟ್, ಮ್ಯಾಂಡೇಟ್ ಬೇಕು, KYC ವೆರಿಫಿಕೇಶನ್ ಆಗಬೇಕು, ವಿತ್ಡ್ರಾ ಲಾಸ್ಟ್ ಸ್ಟೆಪ್ಪು ವಿತ್ಡ್ರಾ ಅಂತ ಆಪ್ಷನ್ ಕೊಡ್ತಿದೆ, ನೋಡ್ಕೋಬೋದು. ಸೊ ಈ ಥರ ನಿಮಗೆ ಈ ಅಪ್ಲಿಕೇಶನಲ್ಲಿ ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಎಲ್ಲ ಕೊಡ್ತಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಗೆಟ್ ಇನ್ಸ್ಟೆಂಟ್ ಕ್ಯಾಶ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ವಿತ್ಡ್ರಾ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡು, ಆಧಾರ್ ಕಾರ್ಡು ಕೇಳುತ್ತೆ. ಅದನ್ನು ಕೊಟ್ಟಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಯಾರು ಬೇಕಾದರೂ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗೆ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಇನ್ಸ್ಟೆಂಟಾಗೆ ಅಪ್ರೂವ್ ಅನ್ನೋದು ಆಗುತ್ತೆ ಅಂತ ಹೇಳಿದರೆ. ಇಂಟ್ರೆಸ್ಟ್ ರೇಟ್ ಸ್ಟಾರ್ಟಿಂಗ್ ನೋಡೋದಾದ್ರೆ 12% ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಫ್ರೀ ಆಟೋ ಪೇ ಅನ್ನೋದಾದ್ರೆ ಇದೆ ಅಂತ ಹೇಳಿದರೆ. ಸೊ ಅವರೇ ತಗೊಂತಾರೆ, ಲಿಂಕ್ ಮಾಡಿಬಿಟ್ರೆ ಸಾಕು, ಆಟೋ ಪೇ ಥರ ಕಟ್ ಆಗ್ತಿರುತ್ತೆ. ಸೊ ನಾನು ತಿಳಿಸ್ಕೊಡ್ತೀನಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ಇದು RBI NBFC ರಿಜಿಸ್ಟರ್ ಆಗಿದೆ, ಆಥರೈಸ್ ಆಗಿದೆ, ಯಾವುದೇ ಥರ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊತಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ನಲ್ಲಿ ರೆಂಟಲ್ ಪ್ರಾಪರ್ಟೀಸ್ ಎಲ್ಲ ನೀವು ಸೇಲ್ ಅನ್ನೋದಾದ್ರೆ ಮಾಡ್ಕೋಬೋದು. ಅಂದರೆ ಬೇರೆಯವ್ರಿಗೆ ತೋರಿಸ್ಬೋದು, ಈ ಥರ ನಮ್ಮ ರೆಂಟಲ್ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು. ರೆಂಟ್ ಏನಾದರೂ ಪೇ ಮಾಡಬೇಕು, ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಇಲ್ಲಿ 25% ಆಫ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ, ನಾನು ತೋರಿಸಿದೆ. ಜಸ್ಟ್ ಇನ್ಸ್ಟೆಂಟಾಗಿ ಕ್ಯಾಶ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಸೊ ಇಲ್ಲಿ ನಿಮಗೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಸಮೇತ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದ್ರ ಮುಖಾಂತರ ನೀವೇನಾದರೂ ಪೇ ಮಾಡ್ತಿದ್ದೀರಾ ಅನ್ನೋದಾದ್ರೆ. ಸೊ ಈ ಥರ ಇರುತ್ತೆ ಇಂಟರ್ಫೇಸ್ ಎಲ್ಲ. ಅಪ್ಲಿಕೇಶನ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇನ್ಸ್ಟೆಂಟಾಗೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ಗೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಇನ್ಸ್ಟೆಂಟಾಗೆ ಈ ಅಪ್ಲಿಕೇಶನಲ್ಲಿ ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ವಾಟರ್ ಬಿಲ್ಲು ಮತ್ತು ಮೊಬೈಲ್ ರೀಚಾರ್ಜಸ್ಸು, ಬ್ರಾಡ್ಬ್ಯಾಂಡ್ ರೀಚಾರ್ಜಸ್ಸು, DTHಗೆ ಮತ್ತು ಎಜುಕೇಷನ್ಗೆ, ಈ ಕ್ರೆಡಿಟ್ ಕಾರ್ಡ್ಗೆ ಎಲ್ಲ ಅನ್ನೋದಾದರೆ ಪೇ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ಕಸ್ಟಮರ್ ಸಪೋರ್ಟು ಇರುತ್ತೆ. ನೀವು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಅವ್ರಿಗೆ ಕಾಲ್ ಅನ್ನೋದಾದರೆ ಮಾಡ್ಕೋಬೋದು. ಇಲ್ಲಿ ನಿಮಗೆ ಹೆಲ್ಪ್ ಅನ್ನೋದಾದರೆ ಮಾಡಿಕೊಡ್ತಾರೆ. ಸೊ ಅಪ್ಲಿಕೇಶನ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ 1 ರೂಪಾಯಿ ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇಲ್ಲೇ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರು ಅಷ್ಟೇ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೊಂಬಾಟ್ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ನಿಮಗೆ ಸಾಲ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಆದರೆ ಲಿಂಕ್ಸ್ ಅನ್ನೋದಾದ್ರೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಅಲ್ಲಿ ಮೊದಲಿಗೆ ನೀವು 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 24 ತಿಂಗಳು ಏನಾದರೂ ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ 18% APR ರೇಂಜ್ ಅನ್ನೋದಾದ್ರೆ ಇರುತ್ತೆ. 1500 ರೂಪಾಯಿ ಪ್ರೊಸೆಸಿಂಗ್ ಫೀಸು ಮತ್ತೆ 270 ರೂಪಾಯಿ GST ಅಂತ ಪೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೀವು EMI ಪ್ರತಿ ತಿಂಗಳು ಕಟ್ಟೋದು
94,997 ರೂಪಾಯಿ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. ನೀವು 1 ಲಕ್ಷ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ನಿಮ್ಮ ಕೈಗೆ ಬರೋದು 98,230 ರೂಪಾಯಿ ಅನ್ನೋದಾದರೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಇಲ್ಲಿ ನೋಡ್ಕೋಬೋದು 24 ತಿಂಗಳಿಗೆ 19,817 ರೂಪಾಯಿ ಅನ್ನೋದಾದರೆ ಎಕ್ಸ್ಟ್ರಾ ಅನ್ನೋದು ಆದರೆ ಪೇ ಮಾಡ್ಕೋಬೇಕಾಗುತ್ತೆ. RBI ಮತ್ತು NBFC ಆಥರೈಸ್ ಆಗಿರುತ್ತೆ, ಯಾವುದೇ ಥರದ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನಲ್ಲಿ ನೀವು ಸಾಲಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. 4.4 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲೇ ಅವೈಲೇಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ನೋ ಬ್ರೋಕರ್ ರೆಂಟ್ ಬೈ ಸೇಲ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ನೋ ಬ್ರೋಕರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಈ ಥರ ಲೋಗೋ ಅನ್ನೋದಾದರೆ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬೋದು. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.